ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ನೀಟ್ ಅಪ್ಡೇಟ್ಗೆ ಸ್ವಾಗತ. ನೀಟ್ ರಿಜಿಸ್ಟ್ರೇಷನ್ ಬಿಗ್ ಅಪ್ಡೇಟ್ ಮತ್ತು ಸಿ ಟಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀಟ್ ನಿಮ್ಗೆ ಗೊತ್ತಿರೋಗೆ ಯಾರೆಲ್ಲ ನೀಟ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ನೀಟ್ಗೆ ಅಪಿಯರ್ ಆಗಿದ್ದೀರಾ ಅವರು ಇನ್ನೂ ಕೂಡ ಸಿ ಟಿ ಅಪ್ಲಿಕೇಶನ್ನ ಸಬ್ಮಿಟ್ ಕೂಡ ಮಾಡಿಲ್ಲ. ನೀವು ಬೇಕಾದ್ರೆ ಫ್ರೆಶ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅದಕ್ಕೆ ಟೈಮ್ ಇರುತ್ತೆ. ಅದಕ್ಕೆ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್. ಲಾಸ್ಟ್ ಡೇಟ್ ಬಂದ್ಬಿಟ್ಟು 24 ಜುಲೈ ಲಾಸ್ಟ್ ಡೇಟ್ ಆಗಿತ್ತು. ಈಗ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿ ಜುಲೈ 30 ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಜುಲೈ 30ವರೆಗೂ ನೀವು ಬೇಕಾದ್ರೆ ನೀಟ್ ರಿಜಿಸ್ಟ್ರೇಷನ್ ಕೂಡ ಆಗ್ಬೋದು. ನೀಟ್ ರಿಸಲ್ಟ್ ಡಾಟಾ ಬಂದ್ಬಿಟ್ಟು ಇನ್ನೂ ಕೂಡ ಕೆಇಗೆ ರಿಸಲ್ಟ್ ಆಗಿಲ್ಲ. ಡಾಟಾ ರಿಸೀವ್ ಆದ ನಂತರ ನಿಮಗೆ ರೋಲ್ ನಂಬರ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಕ್ಯಾಂಡಿಡೇಟ್ಸ್ ಮತ್ತೆ ಪೇರೆಂಟ್ಸ್ ಬಂದ್ಬಿಟ್ಟು ನೀಟ್ ಟು ಬಿ ಕನ್ಸಿಡರ್ ಕೊಟ್ಟಿದ್ದಾರೆ. ನೀಟ್ ರೋಲ್ ನಂಬರ್ ಎಂಟ್ರಿ ಆದ ನಂತರ ನಿಮಗೆ ಅಕೌಂಟ್ ವೆರಿಫಿಕೇಶನ್ ಕೂಡ ಶುರು ಆಗುತ್ತೆ. ರೆಗ್ಯುಲರ್ ನೀವು ಕಿ ವೆಬ್ಸೈಟ್ನ ಭೇಟಿ ಮಾಡ್ತಿದ್ರೆ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಯಾರು ಅಪಿಯರ್ ಆಗಿದ್ದೀರಾ, ಕ್ವಾಲಿಫೈ ಆಗಿದ್ದಾರೆ, ಅವ್ರನ್ನು ಕೂಡ ಯಾವ ರೀತಿ ಫ್ರೆಶ್ ಅಪ್ಲಿಕೇಶನ್ಸ್ ಹಾಕಿಲ್ಲ ಸಿಟಿಗೆ ಅವರಿಗೆ ಟೈಮ್ನ ಕೊಟ್ಟಿದ್ದಾರೆ. ಮತ್ತು ನೀಟ್ ರಿಜಿಸ್ಟ್ರೇಷನ್ ಆಗಬೇಕು, ಅದು ಕೂಡ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋಗೆ ಸೆಕೆಂಡ್ ರೌಂಡ್ ಕೂಡ ಶುರು ಆಗ್ತಿದೆ ಸಿಟಿದು. ಅದು ಬಂದ್ಬಿಟ್ಟು ನಿಮಗೆ ಕಂಬೈನ್ಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಂಬೈನ್ಡ್ ಮಾಡಿದ್ರೆ ನಿಮಗೆ ಪ್ರೊಬಬಲಿ ನಿಮಗೆ ಡಿಲೇ ಕೂಡ ಆಗುತ್ತೆ. ಬಿಕಾಸ್ ನೀಟ್ ಪ್ರೊಸೆಸ್ ಎಲ್ಲ ಮುಗಿದು ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಸಿ ಟಿ ಕೌನ್ಸಿಲಿಂಗ್ ಕೂಡ ಡಿಲೇ ಕೂಡ ಆಗುತ್ತೆ. ಬಿಕಾಸ್ ಆಕಾಂಕ್ಷಿಗಳು ಏನಾಗುತ್ತೆ ಅಂದರೆ ಲೈಕ್ ಈ ಕಡೆ ಸಿ ಟಿನೂ ಅಟೆಂಡ್ ಮಾಡ್ತಾರೆ, ಅಲ್ಲಿ ಸೀಟ್ನ ಹೋಲ್ಡ್ ಮಾಡ್ತಾರೆ, ಈ ಕಡೆ ನೀಟ್ ಟ್ರೈ ಮಾಡ್ತಾರೆ. ಎರಡರದ್ದು ಕೂಡ ಕಾನ್ಫಿಡೆಂಟ್ ಆಗೋದಿಲ್ಲ. ಮೇನ್ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಲೈಕ್ ಸೀಟ್ಗಳು ವೇಕೆಂಟ್ ಆಗಿ ಉಳಿದ್ರೆ ಸಮಸ್ಯೆ ಆಗುತ್ತೆ. ಅರ್ಹ ಅಭ್ಯರ್ಥಿ ಯಾರಿರ್ತಾರೆ, ಎಲಿಜಿಬಲ್ ಆಗಿರೋ ಅಭ್ಯರ್ಥಿ ಯಾರಿರ್ತಾನೆ ಅವನಿಗೆ ಸೀಟ್ಗಳನ್ನು ವಂಚಿತರಾಗಬಾರದು ಅನ್ನೋದು ಕೆಇಎ ಉದ್ದೇಶ ಆಗಿರೋ ಕಾರಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಲೈಕ್ ಏನಂದ್ರೆ ಸಾಧ್ಯತೆ ಕೂಡ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಿಮಗೆ ಸೆಕೆಂಡ್ ರೌಂಡ್ ಶುರು ಆಗುತ್ತೆ. ಅಲ್ಲಿ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ರೀಅರೇಂಜ್ ಮಾಡಿಫಿಕೇಶನ್ ಮಾಡಬಹುದು ಅಭ್ಯರ್ಥಿಗಳು. ನಂತರ ನಿಮಗೆ ಚಾಯ್ಸ್ ಎಂಟ್ರಿ ರಿಸಲ್ಟ್ ಬಿಡ್ತಾರೆ. ಲೈಕ್ ಅಲ್ಲಿ ನಿಮಗೆ ಸೇಮ್ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರೆ ಅದೇ ರೀತಿ ಸಪರೇಟ್ ಟ್ಯಾಬ್ ಅಲ್ಲಿ ನಿಮಗೆ ಮೆಡಿಕಲ್ ಅಭ್ಯರ್ಥಿಗಳು MBBS ಕೂಡ ನೀವು ಮಾಡಬಹುದು. ನಿಮಗೆ ಗೊತ್ತಿರೋಗೆ ಸ್ಟೇಟ್ ಕೂಡ 85% ಸೀಟ್ಗಳು ಕೂಡ ಇದಾವೆ. ಕರ್ನಾಟಕ ಮೆಡಿಕಲ್ ಹಬ್ ಆಗಿದೆ. ಅತಿ ಹೆಚ್ಚು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳು ಇರೋದು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.